ಪೂರ್ಣಿಮಾ ಎಂಟರ್ಪ್ರೈಸಸ್ ರವರ ಪುನೀತ್ ರಾಜ್ಕುಮಾರ್ ಅಭಿನಯದ ಅಪ್ಪು ಚಿತ್ರದ ಶತದಿನೋತ್ಸವ ಸಮಾರಂಭ ಒಂದು ಅವಿಸ್ಮರಣೀಯ ಅನುಭವ. ಆಗಸ್ಟ್ 10 ಶನಿವಾರ ಬೆಳಿಗ್ಗೆ 10 ಗಂಟೆಗೆ ಬೆಂಗಳೂರಿನ ಅಂಬೇಡ್ಕರ್ ಭವನದಲ್ಲಿ ಸಂತಸದ ಕ್ಷಣ. ನಿರ್ದೇಶಕ ಪುರಿ ಜಗನ್ನಾಥ್, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಶ್ರೀ ಬರಗೂರು ರಾಮಚಂದ್ರಪ್ಪ, ಸ್ಟೈಲ್ ಕಿಂಗ್ ಸೂಪರ್ ಸ್ಟಾರ್ ರಜನಿಕಾಂತ್, ಪದ್ಮಭೂಷಣ ಶ್ರೀಮತಿ ಬಿ ಸರೋಜದೇವಿಯವರ ಆಗಮನ ಸಮಾರಂಭಕ್ಕೆ ಕಳೆ ಕಟ್ಟಿತ್ತು. ಕನ್ನಡಾಭಿಮಾನದ ಪ್ರತೀಕ ನಮ್ಮ ನಿಮ್ಮ ನೆಚ್ಚಿನ ಅಣ್ಣಾವರ ಆಗಮನ ಅಲ್ಲಿರುವ ಜನರನ್ನು ರೋಮಾಂಚನಗೊಳಿಸಿತು. ಜೊತೆಯಲ್ಲಿಯೇ ಶ್ರೀಮತಿ ಪಾರ್ವತಮ್ಮ ರಾಜ್ಕುಮಾರ್, ಅಣ್ಣ ಅವರ ಕಿರಿಯ ಸೋದರ ಶ್ರೀ ವರದಣ್ಣ, ಅವರ ಆತ್ಮೀಯ ಗೆಳೆಯ ತಿಪ್ಟೂರು ರಾಮಸ್ವಾಮಿ ಅಪ್ಪುನನ್ನು ಹರಸಲು ಬಂದಿದ್ದರು. ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ಅಂದಿನ ಬಾಲನಟ ಅಪ್ಪು ಇಂದು ಸಮಸ್ತ ಕನ್ನಡ ಚಿತ್ರರಸಿಕರ ಪಾಲಿನ ಅದ್ಭುತ ನಾಯಕ ನಟ. ಕಲಾ ಸರಸ್ವತಿಯ ಹೆಮ್ಮೆಯ ವರಪುತ್ರರಿಬ್ಬರು ಒಟ್ಟಿಗೆ ಕೈ ಹಿಡಿದು ವೇದಿಕೆಗೆ ಬಂದಾಗ ಕಲಾ ರಸಿಕರಿಂದ ಹರ್ಷೋದ್ಗಾರ ಕರತಾಡನ. ತಾಯಿ ಭುವನೇಶ್ವರಿಯ ಹೆಮ್ಮೆಯ ವರಪುತ್ರ ಹಿರಿಯ ಸೋದರನ ಕೈ ಹಿಡಿದು ಕರೆತಂದ ಆ ಕ್ಷಣ ಅವಿಸ್ಮರಣೀಯ ಕ್ಷಣ, ಚಿರಸ್ಮರಣೀಯ ಕ್ಷಣ. ಅಪ್ಪುವಿನ ಯಶಸ್ಸಿನ ನಗುವಿಗೆ ಸಂತಸದ ಶುಭ ಹಾರೈಕೆ ಹೊತ್ತು ಬಂದ ಸೂಪರ್ ಸ್ಟಾರ್ ಶ್ರೀ ರಜನಿಕಾಂತ್ ಅವರಿಗೆ ಸ್ವಾಗತ, ಸುಸ್ವಾಗತ. ಪುನೀತರ ಗೆಲುವಿನ ರೂವಾರಿ ವಿನೀತರಾಗಿ ನಿಂತಾಗ ಅಸಂಖ್ಯ ತಾರೆಗಳಿದ್ದರೂ ಅಳಿಯಲಿಲ್ಲ ಸೂರ್ಯಕಾಂತಿ, ಅಂತೆಯೇ ಡಾಕ್ಟರ್ ರಾಜ್ ಪ್ರಭೆ ಪ್ರಖರ ನಿರಂತರ ಕಾಂತಿ. ಪೊಲೀಸ್ ಕಮಿಷನರ್ ಶ್ರೀ ಎಚ್.ಟಿ. ಸಾಂಗ್ಲಿಯಾನ ಅವರಿಂದ ಅಪ್ಪುವಿಗೆ ಶುಭ ಹಾರೈಕೆ, ಅಭಿನಂದನೆ. ತಮ್ಮ ದಕ್ಷತೆ ಪ್ರಾಮಾಣಿಕತೆಯಿಂದ ಚಿತ್ರ ನಿರ್ಮಾಣಕ್ಕೆ ಪ್ರೇರಣೆಯಾದ ಶ್ರೀ ಸಾಂಗ್ಲಿಯಾನ ಅವರಿಗೆ ವರದಣ್ಣ ಅವರಿಂದ ಗೌರವಾರ್ಪಣೆ. ನಿರ್ಮಾಪಕ ಶ್ರೀ ಎಸ್.ಎ. ಗೋವಿಂದರಾಜ್ ಹಾಗೂ ಮುಖ್ಯ ಅತಿಥಿ ಪದ್ಮಭೂಷಣ ಶ್ರೀಮತಿ ಸರೋಜಾದೇವಿ ಅವರಿಂದ ಪೂರ್ಣಿಮಾ ಎಂಟರ್ಪ್ರೈಸಸ್ ಪರವಾಗಿ ಚಿತ್ರಮಂದಿರಗಳ ಮಾಲೀಕರುಗಳಿಗೆ ಸವಿನೆನಪಿನ ಕಾಣಿಕೆ. ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷ ಶ್ರೀ ಕೆ.ವಿ. ಚಂದ್ರಶೇಖರ್ ಅವರಿಂದ ಅಪ್ಪುವಿಗೆ ಅಭಿನಂದನಾ ನುಡಿಗಳು. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಶ್ರೀ ಬರಗೂರು ರಾಮಚಂದ್ರಪ್ಪ ಅವರಿಗೆ ಕಲಾ ಸರಸ್ವತಿಯ ಸುಪುತ್ರರಿಂದ ಗೌರವಾರ್ಪಣೆ. ಅಣ್ಣ ಅವರ ಆತ್ಮೀಯ ಗೆಳೆಯ ಶ್ರೀ ತಿಪ್ಟೂರು ರಾಮಸ್ವಾಮಿ, ನಟ ಶ್ರೀ ಶಂಕರ್ ರಾವ್, ಅಪ್ಪು ಚಿತ್ರದಲ್ಲಿನ ಗೆಳೆಯರ ಬಳಗ, ನಟ ಅಶೋಕ್, ಪೋಷಕ ಕಲಾವಿದ ಶ್ರೀನಿವಾಸ್ ಮೂರ್ತಿ, ನಟಿ ಸುಮಿತ್ರಾ ಹಾಗೂ ಅಪ್ಪು ಚಿತ್ರದ ನಾಯಕಿ ರಕ್ಷಿತಾ, ಸಾಹಸ ನಿರ್ದೇಶಕ ರಾಮ್ ಶೆಟ್ಟಿ, ಸಂಗೀತ ನಿರ್ದೇಶಕ ಗುರುಕಿರಣ್, ಛಾಯಾಗ್ರಾಹಕ ದತ್ತು, ದಿಗ್ದರ್ಶಕ ಪುರಿ ಜಗನ್ನಾಥ್ ಹಾಗೂ ಆಕಾಶ್ ಆಡಿಯೋದ ಶ್ರೀ ಮಧು ಬಂಗಾರಪ್ಪ ಅವರಿಗೆ ಕವಿನೆನಪಿನ ಕಾಣಿಕೆ. ಕಲಾ ಕುಟುಂಬದ ಕಿರಿಯ ಸದಸ್ಯರು ವಿನಯ್ ರಾಘವೇಂದ್ರ ರಾಜ್ಕುಮಾರ್, ಗುರು ರಾಘವೇಂದ್ರ ರಾಜ್ಕುಮಾರ್, ಕುಮಾರಿ ನಿವೇದಿತಾ ಶಿವರಾಜ್ ಕುಮಾರ್ ಹಾಗೂ ಧೀರೇನ್ ರಾಮ್ಕುಮಾರ್. ಅಪ್ಪು ಚಿತ್ರದ ವಿತರಕರಿಗೆ ಪೂರ್ಣಿಮಾ ಎಂಟರ್ಪ್ರೈಸಸ್ ಪರವಾಗಿ ಸ್ಮರಣ ಫಲಕ ವಿತರಣೆ. ಅಪ್ಪು ಚಿತ್ರದ ಹಿನ್ನೆಲೆ ಗಾಯನಕ್ಕಾಗಿ ಗಾನಗಂಧರ್ವ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಅಭಿವಂದನೆ. ಮುಖ್ಯ ಅತಿಥಿ ಶ್ರೀ ಕೆ.ವಿ. ಚಂದ್ರಶೇಖರ್, ಶ್ರೀಮತಿ ಬಿ ಸರೋಜಾದೇವಿ ಹಾಗೂ ಅಪ್ಪುವಿನ ಈ ಸಂಭ್ರಮದ ಸಂತಸದ ಹಬ್ಬದಲ್ಲಿ ಪಾಲ್ಗೊಂಡ ಸಹೃದಯಿ ಗಣ್ಯರಿಗೆ ಪೂರ್ಣಿಮಾ ಎಂಟರ್ಪ್ರೈಸಸ್ ಪರವಾಗಿ ಆತ್ಮೀಯ ಗೌರವಾರ್ಪಣೆ. ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರೇ ಈ ಚಿತ್ರಕ್ಕೆ ಅಪ್ಪು ಎಂದು ಹೆಸರಿಟ್ಟಿದ್ದು, ಅದಕ್ಕಾಗಿ ತಂದೆಯಿಂದ ಆಶೀರ್ವಾದ, ಪ್ರೀತಿಯ ಆಲಿಂಗನ. ಅಪ್ಪುವನ್ನು ಕೊಂಡಾಡಿದ ಸೂಪರ್ ಸ್ಟಾರ್ ಶ್ರೀ ರಜನಿಕಾಂತ್. ಅಪ್ಪು ಚಿತ್ರ ಶತಮಾನೋತ್ಸವ, ಇದು ಒಂದು ಸಿಂಹದ ಮರಿ. ಇದು ಈಗ ತಾನೇ ಎದ್ದಿದೆ, ಗರ್ಜನೆ ಮಾಡುತ್ತಾ ಇದೆ. ಇನ್ನು ಏನೇನು ಮಾಡುತ್ತೋ ಇದನ್ನು ನೋಡಬೇಕು ಅಂತ ಡೆಫಿನೆಟ್ ಆಗಿ ನನಗೆ ಅನ್ನಿಸ್ತು. ಆಮೇಲೆ ಆ ಫೈಟಿಂಗಲ್ಲಿ ಅವ್ನು ಹಿಡ್ಕೊಂಡು, ನಿನಗೆ ಒಬ್ಬ ತಂದೆಗೆ ಹುಟ್ಟಿದ್ರೆ ಬಿಡಬೇಡ, ಬಿಡಬೇಡ, ಹೊಡಿ, ಬಿಡಬೇಡ, 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 ಬಿಡಬೇಡ. ಸೂಪರ್. ಕಲಾ ಶಾರದೆಯ ಸಂಪೂರ್ಣ ಕೃಪಾಶೀರ್ವಾದವನ್ನು ಪಡೆದುಕೊಂಡಿರುವ ಸೂಪರ್ ಸ್ಟಾರ್ ರಜನಿಕಾಂತ್ ಅವರಿಗೆ ಕನ್ನಡಾಂಬೆಯ ಹೆಮ್ಮೆಯ ವರಪುತ್ರ, ವರನಟ ಡಾಕ್ಟರ್ ರಾಜ್ಕುಮಾರ್ ಅವರಿಂದ ಆತ್ಮೀಯ ಅಭಿನಂದನೆ. ನಾಯಕ ನಟ ರಮೇಶ್ ಅವರ ಆಹ್ವಾನದ ಮೇರೆಗೆ ವೇದಿಕೆಗೆ ಬಂದ ಪುನೀತ್ ರಾಜ್ಕುಮಾರ್ ಅವರಿಗೆ ಸಿನಿಮಾ ಪ್ರಪಂಚದ ಎಳೆ ಎಳೆಯನ್ನು ಚೆನ್ನಾಗಿ ಬಲ್ಲ ಪುನೀತರ ಮೊದಲ ಪೂರ್ಣ ಪ್ರಮಾಣದ ಚಿತ್ರ ಅಪ್ಪು. ಈ ಚಿತ್ರ ಶತದಿನೋತ್ಸವ ಆಚರಿಸುತ್ತಿರುವುದು ಅವರ ಮುಂದಿನ ಉಜ್ವಲ ಭವಿಷ್ಯವನ್ನು ಸಾರಿ ಹೇಳುತ್ತಿದೆ. ಅಪ್ಪಾಜಿ ಅವರಂತೆಯೇ ಅಪ್ಪು ಕೂಡ ಕನ್ನಡ ಚಿತ್ರರಂಗದ ಅಭಿಜಾತ ಕಲಾವಿದನಾಗಲಿ ಎನ್ನೋದು ಪಂಚಕೋಟಿ ಕನ್ನಡಿಗರ ಆಶಯ.
ಪ್ರತಿಯೊಬ್ಬ ಯಶಸ್ವಿ ಪುರುಷನ ಹಿಂದೆ ಒಬ್ಬ ಮಹಿಳೆ ಇರ್ತಾಳೆ ಅನ್ನೋ ಗಾದೆ ಮಾತಿಗೆ ಸಾಕ್ಷಿ ಇಲ್ಲಿದೆ. ಸಾಕ್ಷಾತ್ ಶಿವಪಾರ್ವತಿಯರೇ ಧರೆಗಿಳಿದಂತೆ. ತಮ್ಮನ ಯಶಸ್ಸನ್ನು ಕಂಡ ಅಣ್ಣಂದಿರ ಸಂತಸಕ್ಕೆ ಪಾರವೇ ಇರಲಿಲ್ಲ. ಅಭಿಮಾನಿ ದೇವರುಗಳನ್ನುದ್ದೇಶಿಸಿ ಅಭಿಮಾನದ ವರನಟರು ನುಡಿದಿದ್ದು ಹೀಗೆ. ತುಂಬ ಆನಂದ. ರಜನಿಕಾಂತ್ ಅವರೇ ಹಾಗೂ ವಾಣಿಜ್ಯ ಮಂಡಳಿ ಅಧ್ಯಕ್ಷರು ಮತ್ತು ಜಯಂತಿಯವರು, ಪದ್ಮಭೂಷಣ ಸರೋಜಾದೇವಿಯವರು ಇವರೆಲ್ಲ ಬಂದು ಇವತ್ತು ಈ ಸಮಾರಂಭದಲ್ಲಿ ಪಾಲ್ಗೊಂಡು ಅಪ್ಪುನ ಆಶೀರ್ವಾದ ಮಾಡಿದ್ದಾರೆ. ತುಂಬ ಸಂತೋಷ. ಇದನ್ನು ಇಷ್ಟು ಅದ್ಧೂರಿಯಾಗಿ ನಡೆಸಿದ್ದಕ್ಕೆ ನನಗೆ ಬಹಳ ಆನಂದ ಆಗ್ತದೆ. ಎಲ್ರಿಗೂ ನಮಸ್ಕಾರ, ಎಲ್ರಿಗೂ ನಮಸ್ಕಾರ. ಜಯ ಕರ್ನಾಟಕ ಮಾತೆ. ಬದುಕಿದೆನು ಬದುಕಿದೆನು ಭಾವಯನಗೆ ಹಿಂಗಿತು, ಪದುಮನಾಭನ ಪಾದದೊಲುಮೆ ಎನಗಾಯಿತು. ಬದುಕಿದೆನು ಬದುಕಿದೆನು ಭವಯನಗೆ ಹಿಂಗಿತು.